ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅನ್ನುವಂಥದ್ದನ್ನ ಕೋರ್ಟ್ ತೀರ್ಪು ಕೊಟ್ಟಿದೆ. ಮಾಜಿ ಸಂಸದೆ ನಟಿ ರಮ್ಯಾ ಪೋಸ್ಟ್ ಮಾಡಿದ್ದಾರೆ. ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ನ್ಯಾಯ ಸಿಕ್ಕಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಅನ್ನು ಮಾಡಿದ್ದಾರೆ ರಮ್ಯಾ ಅವರು. ಒಂದಕ್ಕೆ ಮಾಡಬೇಡಿ ಮೇಡಮ್, ಸೆಲೆಕ್ಟಿವ್ ಆಗಿ ಮಾಡ್ತೀರ ನೀವು, ಅದೇ ಆಗೋದು. ಬೇರೆ ಸಂದರ್ಭದಲ್ಲೂ ಮಾಡಬೇಕು ನೀವು. ಈಗ ಹಾಕಿದ್ದಾರೆ, ನ್ಯಾಯ ಸಿಕ್ಕಿದೆ, ನ್ಯಾಯ ಸಿಗಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಈಗ ತೀರ್ಪು ಕೂಡ ಬಂದಿದೆ. ಎಲ್ಲರೂ ಕೂಡ ಮಾತನಾಡಿಕೊಳ್ತಾ ಇದ್ದಿದ್ದು ಹೇಗೆ ಇತ್ತು ಅಂತಂದರೆ, ರಾಜಕಾರಣಿಗಳು ದೊಡ್ಡವರು, ಅವರ ಮಕ್ಕಳಿಗೆ ಏನೋ ಒಂದು ಖುಲಾಸೆ ಆಗ್ಬಿಡುತ್ತೆ, ಅವ್ರು ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂಥದ್ದು ಇದೆಯಲ್ಲ, ಆ ಮಾನಸಿಕತೆ ಸಮಾಜದಲ್ಲಿ ಇತ್ತಲ್ವ. ಅದಕ್ಕೆ ಒಂದು ಉತ್ತರ ಸ್ಪಷ್ಟವಾಗಿ ಸಿಗ್ತಾ ಇರೋದೇನು ಅಂತಂದರೆ, ಯಾರು ಎಷ್ಟೇ ದೊಡ್ಡವರಾಗಲಿರಿ, ಯಾರೆಷ್ಟೇ ದುಡ್ಡನ್ನು ಇಟ್ಕೊಳ್ಳಿ, ನ್ಯಾಯಾಧೀಶರ ಮುಂದಿರುವಂಥ ಸಾಕ್ಷಿಗಳು ಹೇಗಿರುತ್ತೆ ಅದಕ್ಕೆ ತಕ್ಕಂತೆ ನಾವು ತೀರ್ಪನ್ನು ಕೊಡ್ತೀವಿ ಅನ್ನೋದನ್ನು ಮತ್ತೊಮ್ಮೆ ಮಗದೊಮ್ಮೆ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ.